ಹನುಮಾನ್ ಭಕ್ತ ಕಲಾ ಹೋಗ್ಸಕ್ಕಾಗಲ್ಲ. ಅದು ಆಫ್ ಆಗೈತಲ್ಲ ಫೋನ್ ಪೇ ಮಾಡೋದು ಯಾಕ ಬಾಯ್ ಹಂಗೆ ಅವನೇ ಒಂದ ಪಪ್ಪಿ ಪಪ್ಪಿ ಕೊಡು ಬಾಯ್ ಇವಾಗ ಶೋರೂಮ್ ಬಂದಿದೆ ಜನ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ಸೋದಕ್ಕೆ. ಮೊನ್ನೆ ನಾನು ಬಂದಿರಲಿಲ್ಲ ಗಾಡಿ ತಗೊಳಕ್ಕೆ, ಹುಡುಗರು ಬಂದಿದ್ರು, ಅದಕ್ಕೆ ಒಳಗಡೆ ವ್ಲಾಗ್ ಮಾಡೋದೇ ಮಾಡ್ತಾಯಿದ್ದೆ. ಅದಕ್ಕೆ ಆಚೆ ಒಂದು ಮಾಡ್ತಾಯಿದ್ದೀನಿ. ಹೋಗೋಣ ಬಾಯ್ಸ್, ಬನ್ನಿ ಇವಾಗ RMZ ಮಾಲಕ್ಕೆ ಬಂದಿದ್ದೀರಿ. ಹಂಗೆ ಫೋನು ಕ್ಯಾಮ್ರಾ ಅದು ಲೆನ್ಸ್ ಔಟ್ ಆಗಿತ್ತು, ಪ್ಲಸ್ಸು ಏನೋ ಸ್ಕ್ರೀನ್ ಗಾರ್ಡ್ ಒಂದು ಹಾಕ್ಸ್ಬೇಕಾಗಿತ್ತು. ಬನ್ನಿ ಅವೆರಡು ಹಾಕ್ಸ್ಕೊಂಡು ಹೊರಡೋಣ ಮನೆಗೆ. ಸಾಕು ಬಾಯ್ಸ್, ಇವಾಗ ಟೆಂಪಲ್ ಡ್ರೆಸ್ ಎಲ್ಲ ಹಾಕಿದ್ದಾಯಿತು. ಬನ್ನಿ ಇವಾಗ ನಮ್ಮ ಮಗ ಶಾಪಿಂಗ್ ಮಾಡಬೇಕಂತೆ. ಹೋಗೋಣ ಆಗುತ್ತೆ ಅಂಗಡಿಗೆ. ಇದಕ್ಕ ಎಲ್ಲ ನೋಡೋಣ ಅಲ್ಲಿ ಅಲ್ಲೇ. ಬನ್ನಿ ಗೈಸ್, ಇವಾಗ ನೋಡೋಣ. ಹೆಂಗುರು ನೋಡಿ ಗೈಸ್, ಈ ಪ್ಯಾಂಟು ಸೆಕೆಗೆ ಹಾಕೋಕ್ಕಾಗಲ್ಲ ಅಂತ ಹೇಳ್ತಾವನೆ. ಇದೆಲ್ಲ ತೂತೈತೆ, ಫುಲ್ ಗಾಳಿ ಬರುತ್ತೆ. ಹಾಂ ಹೆಂಗುರು ಅದು ಹಾಕ್ಬೋದಾ ಸೆಕೆಗ? ಕಾಟನ್ ಟೈಪ್ ಅವೆಲ್ಲ ಹಾಕ್ಬೋದು. ಇದು ನೋಡು ಬ್ಲ್ಯಾಕು ಅಲ್ಲ ಬ್ಲೂ, ಇದು ಹಂಗೆ ಇರೋದು ನೋಡಿ ಗೈಸ್. ಈ ನನ್ನ ಮಗ ನೋಡಿ ಜೀನ್ಸ್ ತಗೊಳವನೆ. ಈ ಜೀನ್ಸು ಸೆಕೆ ಹಾಕಂತಾನಂತೆ. ಹಾಂ ಏನಾಗಲ್ಲಂತೆ. ಈ ಕಾಟನ್ ಪ್ಯಾಂಟ್ ತಗೊಳ್ಳೋ ಅಂದ್ರೆ ಇದು ಸೆಕೆ ಗಾಳಿ ಆಡಲ್ಲ ಅಂತವನೇ ನನ್ನ ಮಗ. ಇದು ಗಾಳಿ ಆರುತ್ತಂತೆ ಈ ಪ್ಯಾಂಟ್. ಏನು ಮಾಡೋಣ ನಾವು ನೋಡ್ರಿ, ಇವನೇ ಪುಣ್ಯಾತ್ಮ. ಗೈಸ್, ಇವಾಗ ಡ್ರೆಸ್ಸಿಂಗ್ ರೂಮ್ ಬಂದಿದ್ದೀವಿ. ಹುಡುಗ ರೆಡಿ ಆಗ್ತವನೇ. ನೋಡೋಣ, ಮೊನ್ನೆ ಸೆಲೆಕ್ಷನ್ ಮಾಡಿ ಕಳಿಸಿದ್ದೀನಿ ಎರಡು, ಒಂದು ಪ್ಯಾಂಟು ಶರ್ಟ್. ನೋಡಿ ಗೈಸ್, ನಾನು ಹೆಂಗಿದ್ದೀನಿ ಹೆಂಗಿದ್ದೆ ಔಟ್ಫಿಟ್ ನೋಡಿ ಗೈಸ್ ಹೆಂಗೈತೆ. ನಾನು ಸೆಲೆಕ್ಷನ್ ಮಾಡಿರೋದು. ಕಮೆಂಟ್ ಹಾಕಿ ಹೆಂಗವ ನಮ್ಮ ಹುಡುಗ ಅಂತ. ಚೆನ್ನಾಯ್ತಾ? ಇದು ನೋಡ್ರಿ, ನಾನು ಇವನೇ ಬ್ಲಾಗರು, ನಾನು ಕ್ಯಾಮ್ರಾಮ್ಯಾನ್ ಹುಟ್ಟಿದ್ದೀನಿ. ನಾನು ಬ್ಲಾಗ್ ಮಾಡೋದೆಲ್ಲ ಹಂಗೆ ಇರುತ್ತೆ. ಅವರೇ ಕಾಣಿಸ್ತಾ ಇರ್ತಾರೆ, ನಾನೇ ಕಮ್ಮಿ ಕಾಣಿಸ್ತಾ ಇರ್ತೀನಿ. ಹೋಗಿ ಮೇಲಿಂದ ಹಿಡಿತೀನಿ. ಹಿಂಗೆ ಬರೋ ಮೇಲಿಂದ ಹಿಡ್ಕೊಂಡ್ಲಾ ಅಪ್ಲೋಡೇ ಮಾಡಿಬಿಡ್ತೀನಿ. ಗೈಸ್, ನಾನೊಂದು ಬೇಗಿ ತಗೊಂಡಿದ್ದೀನಿ ನೋಡ್ರಿ, ಮಸ್ತಾಗೈತೆ ನೋಡೋಕೆ. ಅದಕ್ಕೆ ತಗೊಂಬಿಟ್ಟೆ. ಅದು ಬೇಗನೆ ಸೇಮ್ ಕಲರೇ, ಆದರೆ ಇದಕ್ಕೆ ಪಾಕೆಟ್ ಎಕ್ಸ್ಟ್ರಾ ಐತೆ ಅಷ್ಟೇ. ಗೈಸ್ ಬನ್ನಿ ಬಿಲ್ ಮಾಡಿಸ್ಕೊಂಡು ಹೊಡೋಣ. ಟೈಮ್ ಆಯಿತು, ನನಗೂ ಸ್ವಲ್ಪ ಕೆಲಸ ಅವೇ ಇವತ್ತು ಮನೇಲಿ. ಬನ್ನಿ ನೆಕ್ಸ್ಟ್ ಬಿಲ್ ಮಾಡಿಸ್ಕೊಂಡು ಮನೆಗೆ ಹೋಗಿ ಸಿಗ್ತೀನಿ. ಬ್ಯಾಗಿಂಗ್ ಮಾಡಿಸ್ಕೊಂತ ಇದ್ದೀನಿ ಅಂತ ಗೊತ್ತಾಗುತ್ತಲ್ಲಮ್ಮ, ಅದಕ್ಕೆ. ಗಾಯ್ಸ್ ಬನ್ನಿ, ಶಾಪಿಂಗ್ ಮುಗೀತು. ಇನ್ನು ಬೇಗ ಬೇಗ ಮನೆಗೆ ಹೊರಡಬೇಕು ಗಾಯ್ಸ್. ಏನಿಲ್ಲ,
ಕ್ಯಾಮ್ರಾ ಕ್ಲಾರಿಟಿ ಚೆನ್ನಾಗಿ ಕಾಣಿಸ್ತಾ ಐತೆ ಅನಿಸುತ್ತೆ. ಅಲ್ಲಿ ಅವಾಗ ಲೈನ್ ಗೊತ್ತಾಯಿತು ಇಷ್ಟು ದಿವಸ. ಇವತ್ತು ಚೇಂಜ್ ಮಾಡಿಸ್ಬಿಟ್ಟಿದ್ದೀನಿ ಗಾಯ್ಸ್. ಬನ್ನಿ ಗಾಯ್ಸ್, ಬೇಗ ಹೋಗೋಣ. ಬಿಡಿ ಏನಾ ಕಡೆ ಬಾ, ಏನು ಹೇಳೋ. ಹಲೋ ಗಾಯ್ಸ್, ನೋಡಿ ನಮ್ಮ ಮಗ ಏನೋ ಹಣ್ಣು ಬೇರೆ ಈಸ್ಕೊಂಬಂದವನೆ. ನಾವು ಚಿಕ್ಕ ಹುಡುಗರಾಗಿ ಎಲ್ಲ ತಿಂತಾ ಇದ್ದೀವಿ, ಹೆಸರು ಮರ್ತಾ ಬಿಟ್ಟಿದ್ದೀನಿ ಇವಾಗ. ನಿಮ್ಮ ಕೇರ್ ಹಣ್ಣು ಹೆಸರು ಗೊತ್ತಿರ ಕಮೆಂಟ್ ಹಾಕಿ. ಗಾಯ್ಸ್, ಹೊಸ ಮನೆಯಲ್ಲಿ ಅಡುಗೆ ಮಾಡ್ತಾವ್ರೆ ಗಾಯ್ಸ್. ಇವತ್ತು ನೋಡಿ ಏನು ಸ್ವೀಟ್ ಮಾಡಬೇಕಂತೆ, ಅದಕ್ಕೆ ಪೊಂಗಲ್ ಮಾಡ್ತಾವ್ರೆ. ಅನ್ನ ಸಾಂಬಾರು ಏನೋ ರೆಡಿ ಮಾಡ್ತಾವ್ರೆ ಗಾಯ್ಸ್. ಏನು ಸಾರಮ್ಮ? ಬೇಳೆ ಸಾರು ಗಾಯ್ಸ್. ಬನ್ನಿ ಗಾಯ್ಸ್, ಫಸ್ಟ್ ಟೈಮ್ ಗಾಡಿಗೆ ಚಾರ್ಜಿಂಗ್ ಹಾಕ್ತಾಯಿದ್ದೀನಿ. ಹೆಂಗೆ ಹಾಕೋದಂತ ಗೊತ್ತಿಲ್ಲ, ನೋಡೋಣ ಹೆಂಗೆ ಹಾಕೋದಂತ. ಅಲ್ಲ ಮಗನೆ, ಎಲ್ಲಿ ನಿಲ್ಸೋದು ಮಗನೆ? ಬನ್ನಿ ಗಾಯ್ಸ್, ಒಟ್ಟಿನ ಸಾಕೆಟ್ಗಳನ್ನ ಬೇಜಾನ್ ಹಾಕ್ಸ್ಕೊಂಡಿದ್ದೀರಿ ಪಾರ್ಕಿಂಗಲ್ಲೇ. 1 3 5 6 7 ಅವೆ. ನೀವು ನೋಡೋಣ ಹೆಂಗೆ ಹಾಕೋದಂತ. ಕೊನೆಗೂ ಸಿಕ್ತು ಗಾಯ್ಸ್. ಅದು ಚಾರ್ಜಿಂಗ್ ಎಲ್ಲ ಹಾಕೋದಂತಾನೆ ಗೊತ್ತಿರಲಿಲ್ಲ, ಹಂಗೆ ಎತ್ಕೊಂಬಂದ್ಬಿಟ್ಟಿದ್ದೀನಿ ಗಾಡಿ. ನೋಡ್ರಿ, ಇಲ್ಲೇ ಐತೆ ಚಾರ್ಜಿಂಗ್, ಇಲ್ಲಿರುತ್ತೆ. ನಿಮಗೆ ಗೊತ್ತಿಲ್ಲ ಅಂದರೆ ನೋಡ್ಕೊಂಬಿಡಿ. ಸುಮ್ಮನೆ ಇರಪ್ಪ. ಚಾರ್ಜ್ ಆತೈತೆ ಗಾಯ್ಸ್ ಫೈನಲಿ. ಹಾ, ಏನು ಸಾಮು? ಏನ ಸಾಮ್ರಾಟ್? ನೋಡಿ ಗೈಸ್, ಫುಲ್ ನಡ್ಕಾಡ್ತಾನೆ. ಫೈನಲಿ ಪೊಂಗಲ್ ಒಂದು ರೆಡಿ ಆಗಿದೆ, ಮತ್ತು ಸಾಂಬಾರು ರೆಡಿ ಆಗಿದೆ, ರೈಸ್ ಇಟ್ಟವ್ರೆ. ಫೈನಲಿ ಹೊಸ ಮನೆಯಲ್ಲಿ ಅಡುಗೆ ಮಾಡ್ಕೊಂಡು ತಿಂತಾ ಇದ್ದೀರಿ ಗಾಯ್ಸ್. ಏನು ಸಮು? ಬೇಜಾನ್ ಫಿಲ್ ಮಾಡೋದಿದೆ ಗಾಯ್ಸ್. ಟಿವಿ ಇಲ್ಲ, ಪಾವಿ ಇಲ್ಲ, ಏನಿಲ್ಲ, ಎಲ್ಲ ಫಿಲ್ ಮಾಡಿ ಇನ್ನೊಂದು ವಾರ ಆಗುತ್ತೆ ನಾವು ಸಿಗ್ತಾ ಇರೋದಕ್ಕೆ. ಅನ್ನ ಸಾಂಬಾರು ರೆಡಿ ಆಗಿದೆ ಗೈಸ್. ಬೆಳಗ್ಗೆ ಮಧ್ಯಾಹ್ನ ಫುಲ್ಲು ಡಯಟ್ ಫುಡ್ಡು. ಸಾಯಂಕಾಲ ಬಂದರೆ ಈ ಕಡೆ ಶುಗರು, ಈ ಕಡೆ ಕಾರ್ಬ್ಸು ಎಲ್ಲ ಹಾಕೊಂಡು ರುಬ್ತಾವ್ರೆ 1 ತಿಂಗಳಿಂದ. ಬೇಗ ಎಲ್ಲ ಶಿಫ್ಟ್ ಮಾಡಿ ಮತ್ತೆ ಫಾರ್ಮಿಗೆ ಬರೋಕೆ ಗಾಯ್ಸ್. ಗಾಯ್ಸ್, ಇವಾಗ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಓಟ್ಸ್ ಇವಾಗ ರೆಡಿ ಮಾಡ್ತಾಯಿದ್ದೀನಿ. ನೋಡಿ, ಇನ್ನು ಅಮ್ಮಗೆ ಓಟ್ಸು ಪ್ರೋಟೀನ್ ಓಟ್ಸು, ಇದು ನಂದು ನಾರ್ಮಲ್ ಓಟ್ಸ್. ಇದಕ್ಕೆ ಸೀಡ್ಸ್ ಹಾಕ್ಬೇಕಾಗಿತ್ತು. ಇನ್ನು ಸೀಡ್ಸ್ ಎಲ್ಲ ಖಾಲಿ ಆಗ್ಬಿಟ್ಟವೆ. ಒಂದು 3-4 ಥರ ಸೀಡ್ಸ್ ಹಾಕ್ತೀನಿ, ಖಾಲಿ ಆಗ್ಬಿಟ್ಟವೆ. ನಾಳೆ ತರಬೇಕು. ಅದಕ್ಕೆ ಪ್ಲೈನ್ ಓಟ್ಸು ಪ್ಲಸ್ ಅದ್ರ ಜೊತೆ ಒಂದು ಪ್ರೋಟೀನ್ ಒಂದು ಮಿಕ್ಸ್ ಮಾಡ್ಕೊಬೇಕು ಗೈಸ್. ಪ್ರೋಟೀನೇ ಕಾಣಿಸ್ತಾ ಇಲ್ಲ, ಎಲ್ಲೇ ತಿಕ್ಬಿಟ್ಟವ್ರೆ, ಎಲ್ಲ ಶಿಫ್ಟಿಂಗ್ ಫುಲ್ ಖಾಲಿ ಆಗ್ಬಿಟ್ಟೈತೆ ಗೈಸ್. ಅದ್ರ ಜೊತೆಗೆ ಪ್ರೋಟೀನ್ ಮಿಕ್ಸ್ ಮಾಡಿ ನೀರು ಹಾಕಿ ಫ್ರಿಜ್ಜಲ್ಲಿ ಮ್ಯಾರಿನೇಟ್ ಮಾಡೋಕ್ಕೆ ಇಟ್ಟರೆ ಇನ್ನು ಬೆಳಗ್ಗೆಗೆ ರೆಡಿ ಗೈಸ್ ತಿನ್ನೋಕ್ಕೆ.
ಬೆಳಗ್ಗೆ ಇವಾಗೆ ರೆಡಿ ಮಾಡಿ ಇಟ್ಬಿಡ್ತೀನಿ. ತಡೆಯಲ್ಲಿ ನೀರು ಹಾಕಿ ಮಿಕ್ಸ್ ಮಾಡ್ತೀನಿ, ತೋಡಿಸ್ತೀನಿ. ಇದು ಹಿಂಗೆ ಕಲಿಸ್ಕೊಂಬಿಟ್ರೆ ಪ್ರೋಟೀನು ಉಂಡೆ ಉಂಡೆ ಕಟ್ಟಲ್ಲ. ಅಷ್ಟೇ ಗೈಸ್, ಪ್ರೋಟೀನ್ ಇವಾಗ ಓಟ್ಸ್ ಇವಾಗ ರೆಡಿಯಾಗಿದೆ ನೋಡಿ. ಹಿಂಗೆ ಫುಲ್ ಕ್ಯಾಪ್ ಹಾಕಿ ಎತ್ಕೊಂಡೋಗಿ ಫ್ರಿಜ್ಜಲ್ಲಿಟ್ಟರೆ ಮ್ಯಾರಿನೇಟ್ ಮಾಡೋದಕ್ಕೆ ಬೆಳಗ್ಗೆ ಎದ್ದು ತಿಂತಾರದೆ ಗೈಸ್. ಫ್ರಿಜ್ಜಲ್ಲಿ ಇವಾಗ ಇಟ್ಟಿರೋ ಒಂಥರ ಚೆನ್ನಾಗಿರುತ್ತೆ ಬೆಳಗ್ಗೆ ತಿನ್ನೋದಕ್ಕೆ. ಅಯ್ಯೋ ಇದು ತುಂಬ ಅವೆ, ಜಾಗನೇ ಇಲ್ಲ. ಅಷ್ಟೇ ನೋಡಿ ಗೈಸ್, ಎತ್ತಿ ಫ್ರಿಜ್ಜಲ್ಲಿ ಇಟ್ಟರೆ ಮುಗೀತು, ಆರಾಮಾಗೆ ಬೆಳಗ್ಗೆ ಎದ್ದು ತಿನ್ಬೋದು ಗೈಸ್. ಅಷ್ಟೇ, ಇನ್ನು ಹೋಗಿ ಮಲ್ಕೊಳ್ಳೋಣ. ಬೆಳಗ್ಗೆ ಸಿಗ್ತೀನಿ ಗೈಸ್. ಬಾಯ್, ಗುಡ್ ನೈಟ್. ಹಾಯ್ ಗಾಯ್ಸ್, ಬನ್ನಿ ಇವತ್ತಿನ ವ್ಲಾಗ್ ನೆನ್ನೆ ಜೊತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೆನ್ನೆ ಜಾಸ್ತಿ ಲೆಂತ್ ಆಗ್ಬಿಟ್ಟಿತ್ತು, ಅದಕ್ಕೆ ಹಿಂಗೆ ಉಳಿಸ್ಕೊಂಡಿದ್ದೀನಿ. ಇವತ್ತಿಗೆ ಓಟ್ಸ್ ತಿನ್ಕೊಂಡು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಗಾಯ್ಸ್. ಹಂಗ ನೀನು ಸುತ್ತ ಹಿಂಗೆ ನೋಡ್ಕೊಂಡು ನಿಂತ್ಕೊಂಡ್ಬಿಡ್ತಾರೆ ಗಾಯ್ಸ್. ನಾನು ಏನು ಮಾತಾಡ್ಬೇಕು ನನಗೆ ಗೊತ್ತಾಗಲ್ಲ. ಹಾಂ, ಏನಮ್ಮ ಇನ್ನು ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾಚಿಕೆ ಆಗಲ್ವಾ ನಂಕ? ಇದೇ ಮನೇಲಿ ಇರತ್ತಾನೆ ನಾಚಿಕೆ ಅಂತೆ ಮಾತಾಡಕ. ಮಿಕ್ಕಿ ಟೈಮ್ ಆದ್ರೆ ವಟ 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 ಅಂತ ಇರ್ತೀರ ಕೂತ್ಕೊಂಡು ಮನೇಲಿ. ಕ್ಯಾಮ್ರಾ ಮುಂದೆ ಮಾತಾಡೋಕ್ಕಾಗಲ್ಲ ನೋಡಿ ಗಾಯ್ಸ್. ಕೆಲಸಕ್ಕೆ ಪ್ರೋಟೀನ್ ಬಾರ್ ಕೊಟ್ಟವ್ರೆ. ಇವತ್ತು ಬಾಕ್ಸ್ ಇಲ್ಲ, ಇವತ್ತು ಅಲ್ಲೇ ತಿನ್ಕೊಂಬಿಡೋದ. ಅದಕ್ಕೆ ಬರೀ ಪ್ರೋಟೀನ್ ಬಾರ್ ಕೊಟ್ಟವ್ರೆ ತಿನ್ನೋಕ್ಕೆ. ನೋಡಿ ಗಾಯ್ಸ್, ನಮ್ಮ ಮಗ ಮನೆ ಬಿಟ್ಟು ಆ ಥರ ಫೀಲಿಂಗ್ ಆಗಿ ಜಾಗ ಬಂದ್ಬಿಟ್ಟೈತಂತೆ. ಇದು ಯಾರಿಲ್ಲ ಆಟ ಆಡೋಕ್ಕಲ್ಲಿ ಅಂತ ಮಲ್ಕೊಂಬಿಟ್ಟವನೇ ಇವತ್ತು. ಅದಕ್ಕೆ ಹೆಂಗೂ ನೆನ್ನೆ ಬೇರೆ ನಿಂತಿತ್ತಲ್ಲ ವಿಡಿಯೋ, ಬಿಡಿ ಕವರ್ ಆಗುತ್ತೆ. ಚಿಕ್ಕದಾಗಿ ಮಾಡಿದ್ರೆ ಸಾಕು. ಇವತ್ತು ಬ್ಯಾಕ್ಗ್ರೌಂಡೆಲ್ಲ ಏನು ಇದು ಮಾಡೋಕೋಬೇಡಿ, ಇನ್ನೆಲ್ಲ ಶಿಫ್ಟಿಂಗ್ ನಡೀತಾ ಇದೆ. ಇನ್ನೂ ಒಂದು ವಾರ ಹಿಂಗೆ ಇರುತ್ತೆ ಬ್ಯಾಕ್ಗ್ರೌಂಡ್ ಎಲ್ಲ ಆಲ್ರೆಡಿ ನೋಡ್ರಿ ಪ್ಯಾಕಿಂಗ್ ಮಾಡ್ತಾವ್ರೆ. ಅಡುಗೆ ಮನೆ ಎಲ್ಲ ಮೇಲೆ ಎಲ್ಲ ಆಗ್ಬಿಟ್ಟವೆ, ಎಲ್ಲ ಚೀಲಕ್ಕೆ ತುಂಬಿಟ್ಟವ್ರೆ. ಸಂಜೆ ಒಂದು ಶಿಫ್ಟಿಂಗ್ ಮಾಡಬೇಕು ಪಾತ್ರೆಗಳು, ಹಾಗೆ ಒಂದೊಂದೇ ಮಾಡಬೇಕು ಗೈಸ್. ಆ ಮನೆಗೆ ಹೋದ್ಮೇಲೆ ಪಕ್ಕ ವರ್ಕೌಟು ಎಲ್ಲ ಬರ್ತಾ ಇರುತ್ತೆ ವೀಡಿಯೋ. ವರ್ಕೌಟ್ ವೀಡಿಯೋ, ಜಾಗಿಂಗ್ ವೀಡಿಯೋ, ಪಕ್ಕ ಫಿಟ್ನೆಸ್ ವೀಡಿಯೋ ಆಗ್ಬಿಡುತ್ತೆ. ಅಂಥ ಗಂಟ ಸುಮ್ಮನೆ ನಾರ್ಮಲ್ ವ್ಲಾಗ್ ಬರ್ತಾ ಇರುತ್ತೆ. ಫೋನ್ ಇನ್ನೊಂದು ಸಿಗ್ತಾಯಿಲ್ಲ, ಹುಡುಕ್ತಾ ಇದ್ದೀನಿ ಅವಾಗಿಂದ. ಎಲ್ಲ ಒಂದೇ ಥರ ಅವೆ ಫೋನ್ಗಳು. ಇಲ್ಲೇ ಐತೆ ಗಾಯ್ಸ್. ಅಷ್ಟೇ, ಬನ್ನಿ ಓಡೋಣ, ಸಂಜೆ ಸಿಗೋಣ ನಿಮಗೆ ಗಾಯ್ಸ್. ಇವಾಗ ಮಾಟಕ್ಕೆ ಬಂದಿದೆ, ಸ್ವೀಟ್ಸ್ ಖಾಲಿಯಾಗಿತ್ತು, ತಗೊಂಡು ಬಂದಿದ್ದೆ. ಬನ್ನಿ ಒಳಗಡೆ ಬ್ಲಾಗ್ ಮಾಡೋದೇ ಮಾಡ್ಕೊಬಿಟ್ಟಿತ್ತು. ಬ್ಲಾಗ್ ಮಾಡೋದೇ ಮಾಡ್ಕೊತಿತ್ತು ಗಾಯ್ಸ್, ಅಭ್ಯಾಸ ಇಲ್ಲಲ್ಲ. ಬನ್ನಿ ಹಿಂಗೆ ಓದ್ತಾ ಜ್ಯೂಸ್ ಕುಡ್ಕೊಂಡು ಮನೆಗೆ ಹೋಗೋಣ ಅಲ್ಲ. ಗಾಯ್ಸ್ ಬನ್ನಿ, ಹೆಂಗೋ ಡಯಟ್ ಇಲ್ಲ ಅಂದ್ಬಿಟ್ಟು ಮ್ಯಾಂಗೋ ಲಸ್ಸಿ, ಮ್ಯಾಂಗೋ ಜ್ಯೂಸ್ ಎರಡೆರಡು ಆರ್ಡ್ರ್ ಮಾಡಿಬಿಟ್ಟಿದ್ದೀನಿ. ಫಸ್ಟ್ ಲಸ್ಸಿ ಹೇಳೋದು ಮರ್ತಾಗ್ಬಿಟ್ಟು ಜ್ಯೂಸ್ ಆರ್ಡ್ರ್ ಮಾಡಿಬಿಟ್ಟಿದ್ದೆ. ಹೆಂಗೋ ಡಯಟ್ ಆಗಿಲ್ಲಲ್ಲ, ಮ್ಯಾಂಗೋ ಸೀಸನ್ ಬೇರೆ, ಇವಾಗ ಕುತ್ಕೊಂಬಿಡೋಣ ಅಂದ್ಬಿಟ್ಟು ಎರಡು ಆರ್ಡ್ರ್ ಮಾಡಿಬಿಟ್ಟಿದ್ದೀನಿ. ಬೇರೆ ಟೈಮಲ್ಲಿ ಬೇಕು ಅಂದರೂ ಸಿಗೋಲ್ಲ, ಅದಕ್ಕೋಸ್ಕರ. ಫಸ್ಟ್ ಡಯಟ್ ಇಲ್ಲ ಅಂದರೆ ಫುಲ್ ಏನು ಬಿಟ್ಟಿಲ್ಲ. ಫ್ರೂಟಲ್ಲಿರೋ ಶುಗರ್ ತಗೊಂತೀನಿ ಅಷ್ಟೇ, ಎಕ್ಸ್ಟ್ರಾ ಶುಗರ್ ಆ್ಯಡ್ ಮಾಡ್ತಾಯಿದ್ದೀನಿ. ಪಕ್ಕ ಡಯಟ್ ಮಾಡೋ ಟೈಮಲ್ಲಿ ಸ್ವೀಟ್ ಇರೋ ಫ್ರೂಟು ತಿನ್ನಲ್ಲ.
ಗಾಯ್ಸ್ ತೊಡೆ ನಮ್ಮ ಸಾಮ್ರಾಟ್ ಫುಲ್ ಸ್ವಲ್ಪ ರೆಡಿ ಆಗಿದ್ದಾನೆ. ಏನು ಸಾಮು ಪಾಪ ಕೆಮ್ತಾವನೆಪ್ಪ, ತಲೆನೋವಂತೆ ನಮ್ಮ ಸಾಮ್ರಾಟ್ಗೆ ಗಾಯ್ಸ್. ಬಟ್ಟೆ ಇಡುವಂಥವನೇ. ಇಲ್ಲಿ ನೋಡ್ರೆ ಹೊಸ ಮನೆಯಲ್ಲಿ ಬಟ್ಟೆಗಳೇ ಸಿಗ್ತಾ ಇಲ್ಲ, ಎಲ್ಲ ಅಲ್ಲೇ ಅವೆ. ಅದಕ್ಕೆ ಟಿಶ್ಯೂ ಹಿಡ್ಕೊಂಡಿದ್ದೀನಿ, ಟಿಶ್ಯೂ ಇಡಬೇಕು. ಏನು ಮಗನೇ ಏನತ್ತೈತೆ? ಹಾಂ ಲೈ ಶಿಶಾ ಏನತ್ತೈತಾ? ಹಾಂ ಲೈ ಕಳ ಹಾಂ ಏನೋ ಮೊಬೈಲ್ ಆಲ್ರೆಡಿ ಎತ್ಕೊಂಡವನೆ ನೋಡೋಕ್ಕೆ. ಕಳ್ಳ ಮಗ ಅವನು, ಕಳ್ಳ ಮಗ ಅವನು ಗಾಯ್ಸ್. ತಲೆನೋವು ಅಂತವನೆ, ಬಂದರೆ ತಲೆಗೆ ಬಟ್ಟೆ ಹಾಕುವಂತವನೆ. ಇಲ್ಲಿ ನೋಡ್ರೆ ಮೊಬೈಲ್ ದೇಬ್ಕೊಂತವನೆ ನೋಡ್ರಿ. ಹಾಂ ಮೊಬೈಲ್ ನೋಡೋಕೆ ತಲೆನೋವು ಇರಲ್ಲ ಅವನ್ಕ ಅಲ್ಲ ಏನಾ? ತಲೆನೋವಿಲ್ಲ ಇವಾಗ, ಮತ್ತೆ ಮೊಬೈಲ್ ಹಿಡ್ಕೊಂಡಿದ್ಯಾ? ಹಾಂ ಅಷ್ಟೇ ಗಾಯ್ಸ್, ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಏನಿಲ್ಲ, ಜಸ್ಟ್ ಊಟ ಮಾಡಿ ಓಟ್ಸ್ ಎಲ್ಲ ಪ್ರಿಪೇರ್ ಮಾಡಿ ವಾಕಿಂಗ್ ಹೋಗಿ ಬಂದು ಮಲ್ಕೊಳ್ಳೋದು ಅಷ್ಟೇ ಗಾಯ್ಸ್. ನೋಡೋಣ, ಏನೋ ನಮ್ಮ ಮಣ್ಣು ಶಿಫ್ಟಿಂಗ್ ಮಾಡಬೇಕು ಅಂದ, ಇನ್ನೂ ಬಂದಿಲ್ಲ. ಅವನೇ ಎಲ್ಲ ಹೋಗ್ಬಿಟ್ಟವನೇ. ಬಂದು ಅಕಸ್ಮಾತ್ ಇನ್ನೂ ಶಿಫ್ಟಿಂಗ್ ಏನೋ ಮಾಡಿದ್ರೆ ನಾನು ಇನ್ಸ್ಟಾಗ್ರಾಮಲ್ಲಿ ಮಿನಿ ವ್ಲಾಗಲ್ಲಿ ಇರುತ್ತೆ, ನೋಡ್ಕೊಂಬಿಡಿ. ಬಾಯ್ ಮಗನೆ, ಗುಡ್ ನೈಟ್ ಹೇಳ್ಬಿಡು. ಸಮು ಬಾಯ್ ಅನ್ನು. ಮಮ್ಮಿ ಇನ್ನೂ ಎಲ್ಲ ಹೋಗೈತೆ ಬಂದಿಲ್ಲ, ಎಲ್ಲ ಹೋಗೈತೆ ಬಂದಿಲ್ಲ. ಬಾಯ್ ಅನ್ನು. ನೋಡಿ ಗೈಸ್, ಇವನು ತಲೆನೋವು ಅಂತ ಹೇಳೋದನ್ನ ಡಂಗ್ ಬಿಡ್ತಾವನೆ, ಮೊಬೈಲ್ ನೋಡ್ಕೊಂಡು ಕೂತವನೆ. ಈ ಥರ ತಲೆನೋವು ಕಳ್ಳನ ಮಗನಿಗೆ.